ಹಾರಿಗಿರಿ ಸ್ಟೇಷನ್ ರಸ್ತೆ ಅಂದರೆ ಹಾರಿಗಿರಿ ರಾಯಬಾಗ್ ರಸ್ತೆ ಇದೆ, ಮೇನ್ ರಸ್ತೆ ನೋಡಿ, ಇಲ್ಲೇ ಇದೆ ನಾಗರಾವ್ ರಾಯಬಾಗ್ ರೈಲ್ವೆ ಸ್ಟೇಷನ್. ಸೊ ನೋಡಿ, ಇದೇ ಬಿಲ್ಡಿಂಗ್ ಇದೆಯಲ್ಲ, 3 ಫ್ಲೋರು. ಇದೇ ಬಿಲ್ಡಿಂಗ್ನಲ್ಲಿ ಈ ಒಂದು ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಮತ್ತು LKG UKGಯನ್ನು ಈ ಶಾಲೆಯಿಂದ ಒಂದು 100ರಿಂದ 150 ಮೀಟರ್ ಪಕ್ಕದಲ್ಲಿ ನಡೆಸ್ತಾರೆ. ಅಂದರೆ ಇದಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು? ಮೊದಲಿಗೆ ಒಂದು ಶಾಲೆಗೆ ಡಾಕ್ಯುಮೆಂಟ್ ಕೊಡುವಾಗ ಬೇರೆ ಸರ್ವೆ ನಂಬರನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ. ಸೊ ಅದರ ಬಗ್ಗೆ ಮಾಹಿತಿ ಕೇಳಿದರೆ ಬಿ ಅವರು ಏನು ಹೇಳ್ತಾರೆ ಅಂದರೆ ಶಾಲೆಗೆ ಹೋಗಿ ಮಾಹಿತಿ ಕೇಳಂತ ಹೇಳ್ತಾರೆ. ಈ ಮೇನ್ ರೋಡ್ ಪಕ್ಕದಲ್ಲಿ ಈ ಶಾಲೆ ಇದೆ, ಸಂಸ್ಥೆ ನಾಗರಾವ್. ಇಲ್ಲಿ ಯಾವುದೇ ರೀತಿಯಾದ ಮೂಲಭೂತ ಸೌಕರ್ಯಗಳು ಇಲ್ಲ. ಮೊದಲೇ ಇಲ್ಲ. ಇದು ಒಂದು ಕಾಂಪ್ಲೆಕ್ಸ್ ಥರ ಇದೆಲ್ಲ ನೋಡಿ. ಇದರಲ್ಲಿ ಮಕ್ಕಳೆಲ್ಲ ಹೇಗೆ ಕಲಿಬೇಕು? ಒಂದು ಶೆಟರ್ಸ್ಗಳಂತ ಇರುವಂತಹ ಈ ಒಂದು ಕಾಂಪ್ಲೆಕ್ಸ್ಗಳಲ್ಲಿ ಒಂದು ಶಾಲೆಯನ್ನು, ಆಂಗ್ಲ ಮಾಧ್ಯಮ ಶಾಲೆಯನ್ನು ನಡೆಸುತ್ತಿರುವಂತಹ ಯಾರಂತ ಅಂದರೆ ರವಿ ಮೇತ್ರಿ ಅವರು. ಇನ್ನು ಮಾಡೋರು ಇಲ್ಲೇ ಸಾಲಿ ಐತಲ್ಲ, ಆ ಹುಡುಗರಿಗೆಲ್ಲ ಡಿಸ್ಟರ್ಬೆನ್ಸ್ ಆಗಂಗಿಲ್ಲ ಸಾಲಿ ಆ ಕಡೆ ಬರೋದೈತಿ, ನಿಮ್ದು ಅಡ್ಡಿ ಈ ಕಡೆ. ಹಾಂ ರೀ, ಮತ್ತು ಮೊದಲು ಅಲ್ಲಿ ಇತ್ತರಲ್ಲ ನಿಮ್ದು ಅಡ್ಡಿ ಅದು ಬಂದು ಸಾಗರ ಹೋದ್ರಿ. ಇದು ನಿಮ್ಗೆ ಬೇರೆದರ್ದೇನು ರೀ? ಇದು ನಿಮ್ಮದು ಏನು ರೀ? ಹಾಂ, ಇದು ಅಮ್ಮ ಸಾಗರ ಜಾಗ ರೀ. ಹಾಂ, ಇದು ಉರ್ಲ ಅಡ್ಡ ಎಷ್ಟು ವರ್ಷ ಆಯ್ತು ಮಾಡೋದು ನೀವು? ಒಂದು 2 ವರ್ಷ ಆಯ್ತು ಮಾಡೋದು. ಶಾಲೆ ಆಗಿರಿ? ಶಾಲೆಗೆ ಒಂದು 3 ವರ್ಷ ಆಯ್ತು. 3 ವರ್ಷ ಆಯ್ತು. ಅಂದ್ರೆ ಇಲ್ಲೇ ಐತ್ರಲ್ಲ ಪಾಪ, ಹುಡುಗರೆಲ್ಲ ಹೋಗ್ತಿರ್ತಾರೆ, ಮಾಡ್ತಿರ್ತಾರೆ, ಧೂಳು ಹಾರ್ತಿರ್ತೈತಿ, ಧೂಳು ಹೋಗ್ತಿರ್ತೈತಿರಲ್ಲ. ಅದು ಬಂದಿದ್ರೆ ಇತ್ತದ ಧೂಳು ಎಲ್ಲಿ ಹೋದಿದ್ರಿ? ಹೆಂಗೆ ಹೋಗಿಲ್ಲ, ನನಗೆ ಬಡದಿತ್ತಿರಲ್ಲ. ಈಗ ಅಲ್ಲಿ ಧೂಳು ಬರತ್ಲೇನೆ ಇಲ್ಲಿ ಬೈನ್ರಿ ನಾ. ಸೊ ನೋಡಿ, ಇದು ಸನ್ಸೈನ್ ಸ್ಕೂಲ್, ಇದು ಸನ್ಸೈನ್ ಆಂಗ್ಲ ಮಾಧ್ಯಮ ಶಾಲೆ. ಆಂಗ್ಲ ಮಾಧ್ಯಮ ಶಾಲೆಯ ಹಿಂದುಗಡೆನೇ ಈ ಒಂದು ಕಟ್ಟಿಗೆ ಅಡ್ಡೆ ಇದೆ. ಅಂದರೆ ಕಟ್ಟಿಗೆ ಅಷ್ಟೇ ಕೊರಿತಾರಂತೆ ಇವರು. ಸೊ ಇದರ ಒಂದು ಧೂಳು ಆ ಕಡೆ ಹೋದರೂ ಸಹ ಪಾಪ ಈ ಒಂದು ಶಾಲೆಯ ಮಾಲೀಕರು ಕ್ಯಾರೆ ಅನ್ನುತ್ತಿಲ್ಲ. ಅಂದರೆ ಮಕ್ಕಳಿಗೆ ಏನೇ ಆದರೂ ಕೂಡ ಇವರು ಕ್ಯಾರೆ ಅನ್ನಲ್ಲ. ಯಾಕಂದರೆ ಇವ್ರಿಗೆ ಫೀಸ್ ಬಂದರೆ ಸಾಕು. ನೋಡಿ ಎಷ್ಟೊಂದು, ಇಲ್ಲಿ ನೋಡಿ, ಇಲ್ಲೇ ಕಟ್ಟಿಗೆ ಇದೆ, ಇಲ್ಲೇ ತೂಕದ ಇದು ಕೂಡ ಇಲ್ಲೇ ಇದೆ. ಆಮೇಲೆ ಶಾಲೆ ಕೂಡ ನೋಡಿ, ಅಲ್ಲಿ ಶಾಲೆ ಭಾಳದ ಡಿಸ್ಟೆನ್ಸ್ ಇಲ್ಲ. ಇಲ್ಲಿ ನೋಡಿ, ಶಾಲೆ ಬಸ್ಗಳು ಕೂಡ ಇಲ್ಲೇ ನಿಲ್ತವೆ. ಇಲ್ಲಿ ನೋಡಿ, ಸನ್ಸೈನ್ ಸ್ಕೂಲ್ ಇದೆ. ಸೊ ಇಲ್ಲಿ ಅಡ್ಡೆ ಇದೆ ನೋಡಿ, ಅಡ್ಡೆ ಕೂಡ ಸ್ಟಾರ್ಟ್ ಇದೆ, ಇವಾಗ ಬಂದ್ ಮಾಡಿದ್ದಾರೆ. ಇಲ್ಲೂ ಕೂಡ ಮತ್ತೊಂದು ಇದೆ. ಅಂದರೆ ಈ ಒಂದು ಧೂಳು ಕೂಡ, ಅಲ್ಲಿ ಕಟ್ಟಿಗೆ ಕೊರೆದಂಥ ಧೂಳು ಶಾಲಾ ಮಕ್ಕಳಿಗೆ ಹೋಗಿ ತಟ್ಟಿದರೂ ಸಹ ಮಾಲಕರು ಯಾವುದೇ ರೀತಿಯಾದ ಯೋಚನೆಗೆ ಒಳಗಾಗದೆ ಅಡ್ಮಿಷನ್ಗಳನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗುತ್ತಿದ್ದಾರೆ. ಅಂದರೆ ಇವರಿಗೆ ಫೀಸ್ಗಳು ಬೇಕು, ಮಕ್ಕಳ ಆರೈಕೆಗಳು ಬೇಡ. ಇಲ್ಲಿ ಸರಿಯಾಗಿ ಮೂಲಭೂತ ಸೌಕರ್ಯಗಳಿಲ್ಲ. ನೋಡಿ, ಯಾವುದೇ ರೀತಿಯಾದ ಸೇಫ್ಟಿಗಳನ್ನು ಕೂಡ ಇವರು ಕಟ್ಟಿಲ್ಲ. ಅಂದರೆ ಈ ಧೂಳು ಕೂಡ ಆ ಕಡೆ ಹೋಗಬಾರದು ಅಂತ ಹೇಳಿ ಸೇಫ್ಟಿ ಕಟ್ಟಿಲ್ಲ. ಇಲ್ಲೊಂದು ಕಟ್ಟಿದ್ದಾರೆ, ಅದು ಬೇಕಾಬಿಟ್ಟಿಯಾಗಿ ಕಟ್ಟಿದ್ದಾರೆ. ನೋಡಿ ಯಾವ ರೀತಿಯಾಗಿದೆ ನೋಡಿ. ಸೊ ಈ ಥರ ಆಗಿದೆ. ಇಲ್ಲೇ ಈ ಒಂದು ಮನೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು, ಈ ಚೌಕಟ್ಟು ಹಾಗೂ ಒಂದು ಬಾಗಿಲುಗಳನ್ನು ಇಲ್ಲೇ ಮಾಡ್ತಾರೆ. ಇದರ ಧೂಳುಗಳು ಕೂಡ ಅಲ್ಲಿ ಹೋಗುತ್ತೆ. ಸೊ ಇಷ್ಟೆಲ್ಲ ಆದರೂ ಸಹ ಸಂಬಂಧಪಟ್ಟಂತಹ ಶಿಕ್ಷಣ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ? ಸೊ ಸಂಬಂಧಪಟ್ಟಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಒಂದು ಶಾಲೆಗೆ ವಿಸಿಟ್ ಕೊಡಬೇಕಂತ ಈ ಮೂಲಕ ಹೇಳ್ತೇನೆ. ನಮಸ್ಕಾರ.